are multiple requests and then there are a set of servers. ಸೊ ಈಗ ಈ ಸೆಟ್ ಆಫ್ ಸರ್ವರ್ಸ್ ಏನಿದೆ ಫಾರ್ ಯುವರ್ ಅಪ್ಲಿಕೇಶನ್ ನೀವೇನ್ ಅನ್ಕೊಂಡಿರ್ತೀರಾ, ನನಗೆ ಇಷ್ಟು 100 ಯೂಸರ್ಸ್ ಬರ್ಬೋದು, ನಂಗೆ ಒನ್ ಡೇ 100 ಯೂಸರ್ಸ್ ಬರ್ತಾರೆ, ಸೊ ಅದಕ್ಕೆ ನಾನೊಂದು 3 ಸರ್ವರ್ಸ್ ಇದ್ರೆ ಸಾಕು. ಆದ್ರೆ ಈ ಸರ್ವರ್ಸಿಗೆ ಟ್ರಾಫಿಕ್ ನ ಡಿವೈಡ್ ಮಾಡೋರು ಯಾರು? ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಲೋಡ್ ಬ್ಯಾಲೆನ್ಸರ್, ರೈಟ್? ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಲೋಡ್ ಬ್ಯಾಲೆನ್ಸಿಂಗ್. ಸೊ ಹೂ ಡಸ್ ದಟ್? ಇಟ್ ಇಸ್ ಡನ್ ಬೈ ಲೋಡ್ ಬ್ಯಾಲೆನ್ಸರ್. ಏನ್ ಮಾಡ್ತಾರೆ? ಯು ಹ್ಯಾವ್ ದ ವೆಬ್ ಟ್ರಾಫಿಕ್, you have the load, or you can also call it as request, right? This itself is the load. So load bandaga ee load balancer ಏನು ಮಾಡುತ್ತೆ? It will divide the load to different server, server 1, server 2 or server 3. ಯಾಕೆ? Because you have defined or you have hosted only 3 servers. ಪ್ರತಿಯೊಂದು ಸರ್ವರ್ ಒಳಗಡೆ ನಿಮ್ಮ ಅಪ್ಲಿಕೇಶನ್ ಹೋಸ್ಟ್ ಆಗಿದೆ or deploy. Okay? Now you know what is a load balancer. ನಮಗೆ ಏನಕ್ಕೆ ಲೋಡ್ ಬ್ಯಾಲೆನ್ಸರ್ ಬೇಕು ಅನ್ನೋದು ಗೊತ್ತಾಗಿದೆ. Why do we require to distribute the traffic? What is the primary responsibility of load balancer? Traffic distribution. Okay, that is the primary role of or responsibility of the load balancer. ಈಗ next topic ಗೆ ಬರೋಣ. How does the load balancer does it? Load balancer divide ಮಾಡುತ್ತಲ್ಲ, ಹೇಗೆ ಮಾಡುತ್ತೆ, ಯಾವ ಬೇಸಿಸ್ ಮೇಲೆ? So to understand that, you need to understand that there are some configurations within the load balancer. Right? Load balancer ಒಳಗಡೆ ಕಾನ್ಫಿಗರೇಷನ್ ಇರುತ್ತೆ, ಕೆಲವೊಂದು ಅಲ್ಗಾರಿಥಮ್ಸ್ ಇರುತ್ತೆ, ಬೇಸ್ಡ್ ಆನ್ ವಿಚ್ ಇಟ್ ವಿಲ್ ಡಿವೈಡ್ ದಟ್ ಲೋಡ್ ಟು ದ ಡಿಫರೆಂಟ್ ಸರ್ವರ್ಸ್. ಸೊ ಈ ವಿಡಿಯೋಲಿ ನಾನು ಒಂದು 2 ಎಕ್ಸಾಂಪಲ್ ತಗೊಂತೀನಿ.